ಅದಾವ ಈಗ 5 ಲೀಟರ್ 6 ಲೀಟರ್ ಇಂದವ 10 ಲೀಟರ್ ಇಂದವ ಮನೆ ಯೂಸಿಗೆ ಡೈಲಿ ಹಾಕಿರ್ತಾರೆ. SS ಹಾಸ್ಪಿಟಲ್ ಹತ್ರ ಬಂದು ಸಾಯಿಬಾಬಾ ಟೆಂಪಲ್ ಐತಲ್ಲ ಸರ್. ಈ ಆಕಳ ಬಂದು ಬೆಳಗ್ಗೆ 12 ಲೀಟರ್ ಸಾಯಂಕಾಲ 10 ಲೀಟರ್. ಒಂದ್ ಟೈಮಿಗೆ ಡೈಲಿ 25 ಲೀಟರ್ ಇದೆ. ಮಣಕ ಇದು ನಾಲ್ಕಲ್ಲಿ ಮಣಕ ಇದು 55 ಕೊಡ್ತಾ ಇದೀರಾ? ಹಾ ಸರ್, ಈಗ 55 ಹೇಳ್ತೀವಿ, ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಶಬಾಷ್. ಬಂಧುಗಳೇ, ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ದಾವಣಗೆರೆ ಮಧ್ಯಭಾಗದಲ್ಲಿ ಅಂದ್ರೆ ದಾವಣಗೆರೆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಡೈರಿ ಫಾರ್ಮ್ಗೆ ಬಂದಿದ್ದೀನಿ. ಅವರು ಹಸುಗಳನ್ನ ಕೊಡ್ತಾರೆ, ಜೊತೆ ಅವರು ಡೈರಿ ಫಾರ್ಮ್ ಕೂಡ ನಡೆಸ್ತಾರೆ. ಈ ಬಿಸ್ನೆಸ್ ಸುಮಾರು ದಿನಗಳಿಂದ ಇದೆ ಅಂತ ಕೇಳ್ಪಟ್ವಿ. ಆದ್ರೆ ನಾನು ಹುಡುಕಿಕೊಂಡು ಬಂದಿದ್ದ ಸ್ಥಳ ಬಂದು ಇದನ್ನ ವಿಚಾರಣೆ ಮಾಡಿಕೊಂಡು ಸ್ನೇಹಿತರಿಂದ ಕೇಳ್ಕೊಂಡು ಬಂದಿರತಕ್ಕಂಥ ಸ್ಥಳ ಇದು. ಲಕ್ಷ್ಮೀ ರಾಘವೇಂದ್ರ ಲೇಔಟ್ ಅಂದ್ರೆ SS ಹಾಸ್ಪಿಟಲ್ ಏನಿದೆ, SS ಹಾಸ್ಪಿಟಲ್ ಇಂದ ಈ ಕಡೆ ಸಾಯಿಬಾಬಾ ಟೆಂಪಲ್ ಹೋಗೋ ರಸ್ತೆಯಲ್ಲಿ ಅದ್ರ ಹಿಂಭಾಗ ಬರ್ತದೆ ಈ ಇದೊಂದು ಸೆಂಟ್ರಲ್ ಏರಿಯಾ. ಆ ಏರಿಯಾದಲ್ಲಿರ್ತಕ್ಕಂಥ ಹಸುಗಳದು ನೋಡ್ತಾ ಇದೀನಿ. ಈ ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ, ಬಟ್ ನಾನು ಚಾನಲ್ ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು ಬಂದಿದ್ದೀನಿ ಇಲ್ಲಿಗೆ. ಯಾವ ಹಸು ಅವ್ರು ಕೊಡ್ತಿದ್ದಾರೆ, ಯಾವ್ದು ಕೊಡ್ತಿಲ್ಲ, ಇದು ಕ್ಲಾರಿಟಿ ನಾನು ಕೊಡ್ತೀನಿ. ನನಗೂ ಗೊತ್ತಿಲ್ಲ ಇದ್ರಲ್ಲಿ ಕೊಡೋ ಹಸುಗಳು ಯಾವಿದಾವೆ, ಅವ್ರು ಇಟ್ಕೊಂಡಿರ್ತಕ್ಕಂಥ ಹಸುಗಳು ಯಾವ್ದಿದಾವೆ ಅಂತ ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಇದು ಫಾರ್ಮ್ ನಿಮ್ದೆ ಅಂತ ಅನ್ಕೊಂಡಿದೀನಿ, ನೀವೇ ಅನ್ಸುತ್ತೆ? ದಾವಣಗೆರೆಯಲ್ಲಿ ಯಾವ ಕಡೆಯಿಂದ ಬರ್ತಿದ್ದು ಫಾರ್ಮ್? ಸರ್ ಇದು ಹೈಟೆಕ್ ಹಾಸ್ಪಿಟ್ಲು, ಸಾಯಿಬಾಬಾ ಟೆಂಪಲ್ ಹಿಂಭಾಗ, ಲಕ್ಷ್ಮೀ ರಾಘೇಂದ್ರ ಬಡಾವಣೆಯಲ್ಲಿ ಬರುತ್ತೆ. ಓಕೆ, ನೋಡೋಣ ಹಸು ಯಾವ್ದಿದಾವೆ, ಕೊಡೋ ಯಾವಿದಾವೆ, ನಿಮ್ ಫಾರ್ಮ್ ನಾವ್ ಯಾವಿದಾವೆ ಅದನ್ನ ಪರಿಚಯ ಮಾಡಿ. ಬನ್ನಿ ಸರ್, ತೋರಿಸ್ತೀನಿ ನೋಡಿ. ಸರ್ ಇದು ಮೊನ್ನೆ ನೀವು ಯೂಟ್ಯೂಬ್ ನಾಗ ಹಾಕಿದ್ದಾಗ ಮಂಗಳೂರಿಗೆ 3 ಆಕಳ ಕೊಟ್ಟಿದ್ದೀವಿ. ಈ 3 ಆಕಳ ಬಿಟ್ಟು ಆಮೇಲೆ ಈ ಕಡೆ 4 ಆಕಳ ಇದೆ ಸರ್. ಈ ಕಡೆ ಇವ? ಇದು ಒಂದಿದೆ ಸರ್. ಇದು ಇದು ಕೊಡೋದು. ಇದು 2 ಹಳ್ಳಿ ಮಣಕ. ಇದು 2 ಮಣಕ. 2 ಹಳ್ಳಿ ಮಣಕ 75 ಹೇಳ್ತೀವಿ, ಹೆಚ್ಚು ಕಮ್ಮಿ ಅಂದ್ರೆ ಬಿಟ್ಟು ಕೊಡ್ತೀವಿ ಸರ್. ಇದು 2 ಇದು 2 ಹಳ್ಳಿ ಮಣಕ ಸರ್. ಇದು ಸ್ವಲ್ಪ ಈ ಕಡೆ ಇದು ಮಾಡ್ರಿ. ಮಿಕ್ಸ್ ಇದೆ, ಕ್ರಾಸ್ ಅಲ್ಲಿ ಬ್ರೀಡ್ ಬರ್ತಾ ಇದೆ. ಸರ್ 2 ಮಣಕ ಇದೆ. 75 ಹೇಳ್ತಾರೆ, ಹೆಚ್ಚು ಕಡಿಮೆ ಬಂದಾಗ ಕೊಡೋದಾಗಿ ಮಾತಾಡಿದ್ದಾರೆ. ಮೊದಲನೇದ ಲ್ಯಾಕ್ಟೇಷನ್? ಸರ್ ಇದು ಮೊದಲನೇದು. ಮತ್ತೆ ಯಾವ್ದಿದೆ ಕೊಡೋ? ಸರ್ ಇದು 2ನೇ ಸೂಲು. ಇದಕ್ಕೆ 55 ಹೇಳ್ತೀವಿ. 55? ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಸರ್. ಇದನ್ನು 55. ಸ್ವಲ್ಪ ಹಿಂಗ್ ಬಿಚ್ಕೋಬೋದ ಸರ್? ಹಂಗೆ ಬಿಚ್ಕೊಂತೀವಿ. ಇದು 2ನೇ ಸೂಲು, 4 ಮಣಕ ಇದು 4 ಮಣಕ. ಇದು 55 ಕೊಡ್ತಾ ಇದೀರಾ? ಸರ್ ಇದು 55 ಹೇಳ್ತೀವಿ, ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಶಬಾಷ್, ಪರವಾಗಿಲ್ಲ. ಒಂದು ರೀಸನಲ್ ಪ್ರೈಸ್ ಹೇಳಿದಾರೆ ಅನ್ಕೊಂತೀರಾ? ಕಾಮೆಂಟ್ ಹಾಕಿ ನೋಡಿ ಅವ್ರು ಹೇಳಿರೋದು ರೇಟು, ಅಥವಾ ನೀವು ಬಂದಾಗ್ಲೂ ಕೂಡ ನೇರ ಭೇಟಿ ಮಾಡ್ಬೋದು, ಬಂದು ಪರಿಶೀಲಿಸ್ಕೊಳ್ಬೋದು. ಒಂದು 55 ಹೇಳಿದಾರೆ ವ್ಯಾಪಾರ, ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ ಹೇಳಿದಾರೆ. ಮಣಕ ಚೆನ್ನಾಗಿದೆ ಕಣ್ರಿ, ಏನ್ ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿದೆ. ಓಕೆ ಬಾಸ್, ಕಟ್ಟಿ ಸರ್ ನಿಧಾನ ಸರ್, ನಿಧಾನ. ಓಕೆ, ವಿಡಿಯೋದಲ್ಲಿ ನೀಡಲಾಗಿದ್ದ ಮಾಹಿತಿ ನಮ್ದು ಮಾತ್ರ. ಖರೀದಿ ಏನೇ ಇದ್ರು ಕೂಡ ನೀವು ಬಂದು ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಳಿ. ಇದು ಜರ್ಸಿ ಕ್ರಾಸ್ ಸರ್. ಇದು ಯಾವ ಕ್ರಾಸ್? ಜರ್ಸಿ ಕ್ರಾಸ್. ಹಿಂಗನೆ ಇದಕ್ಕೆ 55 ಹೇಳ್ತೀವಿ, ಇದು ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಇದು ಗಬ್ಬ ಇತ್ತ? ಇದು ಇದು ಗಬ್ಬ ಸರ್. ಗಬ್ಬ. ಓಕೆ, ಎಷ್ಟು ಹೇಳ್ತೀನಿ ಅಂದ್ರಿ ಸರ್? ಸರ್ ಇದು 55,000 ಹೇಳ್ತೀವಿ. ಓಕೆ, ಇದು ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಬಿಡ್ತೀರಾ? ಗುಡ್. ಓಕೆ ಬಾಸ್. ಸರ್ ಈ ಆಕಳ ಬಂದು ಬೆಳಗ್ಗೆ 12 ಲೀಟರ್ ಸಾಯಂಕಾಲ 10 ಲೀಟರ್. ಒಂದ್ ಟೈಮಿಗೆ ಡೈಲಿ 25 ಲೀಟರ್ ಇದೆ. 85 ಹೇಳ್ತೀವಿ, ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. ಇದು ತಗೊಳ್ಳಿ ಸರ್, ಈ ಕಡೆ ಸೈಡಿಗೆ ತಗೊಳ್ಳಿ. ಬಂಧುಗಳೇ, ನಾನು ಅದೇ ಹೇಳೋದು ಒಂದು ಮುಂಚಿತ ನಿಮ್ಗೊಂದು ಕಿವಿ ಮಾತು ಸಲಹೆ ಅಂದ್ರೆ, ನೇರವಾಗಿ ಭೇಟಿ ಮಾಡ್ಕೊಂಡು ಹಸು ಹೇಗಿದೆ ಎನ್ನುತ್ತ ಪರಿಶೀಲಿಸ್ಕೊಂಡು ಖರೀದಿ ಮಾಡುವಂತದ್ದು ಜವಾಬ್ದಾರಿ ನಿಮ್ದು, ವೈಯಕ್ತಿಕ ಜವಾಬ್ದಾರಿ, ಪರ್ಸನಲ್ ಜವಾಬ್ದಾರಿ ಕೂಡ ನಿಮ್ದೆ. ಇಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಬೆಲೆ ಮತ್ತೆ ಹಾಲು ವ್ಯತ್ಯಾಸ ಏನಿದ್ರು ಅವರು ನಿಮ್ಗೆ ತಿಳಿಸಿರ್ತಾರೆ. ಎಷ್ಟು ಅಂದ್ರೆ ಸರ್ ರೇಟ್ ಇದಕ್ಕೆ? ಸರ್ ಇದು 85 ಹೇಳ್ತೀವಿ, ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್. 85 ಹೇಳಿದ್ರೆ ಹೆಚ್ಚು ಕಡಿಮೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಹಸು ಆಲ್ಮೋಸ್ಟ್ HF ಅಲ್ಲಿ ಮಿಕ್ಸ್ ಬರ್ತಾ ಇರುವಂತ ತಳಿಗಳು ಇವು. ಓಕೆ ಸರ್, ತಗೊಳ್ರಿ, ಈ ಕಡೆ ಬರ್ರಿ. ಹಿಂಗೆ ನೋಡಿದ್ರಲ್ಲ, ಇದು ಮಿಕ್ಸ್ ಕ್ರಾಸ್ ಬ್ರೀಡ್ ಇದೆ, ಅಂದ್ರೆ HF ಸ್ವಲ್ಪ ತಳಿ ಕ್ರಾಸ್ ಆಗಿ ಬರ್ತಾ ಇರುವಂತದ್ದು.
ಓಕೆ ನೈಸ್. ಇವು 4 ಇದಾವೆ ಸರ್ ಸದ್ಯಕ್ಕೆ? 4 ಇದೆ ಸರ್ ಸೇಲ್. ಓಕೆ. ಆ ಕಡೆ ಅವು ಮಂಗಳೂರು ಆಗಿದೆ ಅಂದ್ರಲ್ಲ, ಮಾತಾಡಿ ಫೋನ್. ಇವು ಕೂಡ ಚಂದ ಇದಾವೆ ಹಸುಗಳು. ಇವೇನ್ ಕೊಡೋದ ಹೇಗೆ? ಇಲ್ಲ ಸರ್, ಇದು ನಮ್ಮ ಡೈರಿ ಫಾರ್ಮ್ ಓನ್ ಯೂಸಿಗೆ ಇಟ್ಕೊಂಡಿರೋದು. ಹೌದ್ರಾ? ಓಕೆ ಓಕೆ ಓಕೆ. ಎಷ್ಟು ಚೆನ್ನಾಗಿ ಹಾಲು ಇಳುವರಿ ಹೆಂಗಿದೆ ನಿಮ್ಮ ಹಸುಗಳು? ಸರ್ ನಮ್ಮ ಹಸುಗಳು ಇದು 10 ಲೀಟರ್ ಕೊಡುತ್ತೆ, ಇದು 6 ಲೀಟರ್ ಕೊಡುತ್ತೆ, ಇದು 8 ಲೀಟರ್ ಕೊಡುತ್ತೆ, ಅದು 6 ಲೀಟರ್ ಕೊಡುತ್ತೆ, ಅದು 8 ಲೀಟರ್ ಕೊಡುತ್ತೆ. ಓಕೆ. ಇದು 8 ಲೀಟರ್ ಕೊಡುತ್ತೆ, ಇದು 4 ಲೀಟರ್ ಕೊಡುತ್ತೆ. ಜರ್ಸಿ ಕ್ರಾಸ್ ಸರ್. ಒಟ್ಟು ಅಡ್ಡಿಲ್ಲ. ನಿಮ್ಗ ನೋಡ್ರಿ ಹಾಲಿನ ಬಿಸ್ನೆಸ್ ಮೇಂಟೈನ್ ಮಾಡ್ತಾ ಇದೀರಿ, ಅದು ಸಿಟಿ ಒಳಗೆ. ಅದು ಗ್ರೇಟ್. ಓಕೆ ಸ್ನೇಹಿತರೆ, ಇವು ಹಸುಗಳು ಅವರ ಫಾರಂ. ನಾವು ಇದು ಸೇಲ್ ಇಲ್ಲ ಮತ್ತೆ ಕೇಳಬೇಡಿ. ಇನ್ನೇನ್ ತೋರಿಸಿದಾರೆ ಹಸುಗಳು ಮಾತ್ರ ನಿಮ್ಗೆ ಸೇಲ್ಗೆ ಇರುವಂತದ್ದು. ಚಂದ ಮಾಡ್ಕೊಂಡಿದ್ದಾರೆ, ನೀಟಲ್ಲಿ ಕೆಲಸಕ್ಕೆಲ್ಲ ಇಟ್ಕೊಂಡಿದ್ದಾರೆ. ಫುಡ್ ಮೇಂಟೈನ್ ಹೆಂಗೆ ಸರ್ ಇದು? ಸರ್ ಇದಕ್ಕೆ ಬೆಳಗ್ಗೆ ಮುಸ್ರಿ ಕೊಡ್ತೀವಿ ಸರ್. ಮುಸ್ರಿ ಕೊಡೋಕ್ಕಿಂತ ಮುಂಚೆ ಶೇಂಗಾ ದಿಂಡಿ, ಗೋಧಿ ಬೂಸ, ಪೇಣೆ ಕೊಡ್ತೀವಿ. ಅದು ಆಗಿದ್ಮೇಲೆ ಹಾಲು ಹಿಂಡ್ಕೊಂಡು ಆಮೇಲೆ 10-10:30 ಮುಸ್ರಿ ಕೊಡ್ತೀವಿ ಸರ್. ಅದ್ರ ಮೇಲ್ಪಟ್ಟು ಒಂದ್ಸಲಿ ಮೇವ್ ಹಾಕಿ ಮಧ್ಯಾಹ್ನ ನೀರ್ ಕುಡಿಸಿ ಸಾಯಂಕಾಲ ಮತ್ತೊಂದ್ಸಲಿ ತಿಂಡಿ ಕೊಡ್ತೀವಿ ಸರ್. ಇದು ಹೊರಗಡೆ ಎಲ್ಲೂ ಮೇಸಕ್ ಹೋಗಲ್ಲ? ಹೊರಗಡೆ ಮಳೆಗಾಲದಾಗ ಹೋಗುತ್ತೆ ಸರ್ ಮೇಸಕ್ಕೆ. ಬಾಕಿ ಟೈಮ್ನಾಗ ಇಲ್ಲ? ಬಾಕಿ ಟೈಮ್ನಾಗ ಇಲ್ಲ ಸರ್, ಯಾಕಂದ್ರೆ ಮೇವ್ ಇರ್ತತೆ ಹೊರಗಡೆ ಕಳಿಸ್ತಾ ಇರ್ತೀವಿ. ಒಣ ಹುಲ್ಲು ಇವೆಲ್ಲ ಇದು ಕಂಟಿನ್ಯೂ. ಈ ಕಡೆ ಹಸುಗಳು ಅದೇ ತರ ಫೀಡ್ ಚೆನ್ನಾಗಿ ತಿಂತಾವಲ್ಲ? ಸೇಮ್ ಸರ್, ಸೇಮ್. ಸರಿಯಪ್ಪ, ಸರಿ. ಯಾರಿಗ ಹಸು ಬೇಕಂದ್ರೆ ನೀವು ಬರೋ ಟೈಮ್ನಾಗ ನಮಗೆ ಆ ನಂಬರ್ ಕೊಟ್ಟೆ ಮಾಹಿತಿಗೆ ಫೋನ್ ಮಾಡ್ಕೊಂಡು ಬನ್ನಿ. ಓಕೆ. ಕರೆ ಮಾಡ್ಕೊಂಡು ನೀವು ಇಲ್ಲಿಗೆ ಡೈರೆಕ್ಟ್ ಆಗಿ ಬರ್ಬೋದು. ಓಕೆ ಬಂಧುಗಳೇ, ನೋಡಿದ್ರಲ್ಲ ಇವತ್ತಿನ ಮಾಹಿತಿ ಇದು. ಅವರ ಒಂದು ಡೈರಿ ಫಾರ್ಮ್ ಕೂಡ ನೋಡಿದ್ವಿ, ಜೊತೆ ಅವ್ರಿಗೆ ಇರುವಂತ ಸೇಲ್ ಕೊಡುವಂತ ಹಸುಗಳ ಮಾಹಿತಿನೂ ಪಡ್ಕೊಂಡಿದೀವಿ. ನಿಮ್ಗೆ ಯಾರೇ ಹಸು ಬೇಕಂದ್ರೆ ಅವರು ಮೊದಲು ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವರೇ ಇಂಪಾರ್ಟೆಂಟು. ಅವ್ರಿಗೆ ಫೋನ್ ಮಾಡಿ ಎಷ್ಟಿದಾವೆ ಏನಂತ ತಿಳ್ಕೊಂಡು ಆಮೇಲೆ ನೀವು ಬನ್ನಿ. ಜೊತೆಗೆ ಇನ್ನೊಂದು ಸಲಹೆ, ಆದಷ್ಟು ಫೋನ್ ನಲ್ಲಿ ವ್ಯವಹಾರ ಬೇಡ, ನೇರವಾಗಿ ಬಂದು ಅವ್ರ ಜೊತೆ ನಿಂತ್ಕೊಂಡು ಹಸು ನೋಡ್ಕೊಂಡು ಆಮೇಲೆ ವ್ಯವಹಾರ ಮಾಡ್ಕೊಳ್ಳಿ ಅನ್ನೋಂಥದ್ದು ನನ್ನದೊಂದು ಸಲಹೆ. ಎಲ್ಲ ಇದ್ರ ಜೊತೆ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಯಾರಿಗೆಲ್ಲ ಹಸು ಬೇಕಾಗುತ್ತೆ ಅವ್ರಿಗೆ ಶೇರ್ ಮಾಡ್ರಿ ವಿಡಿಯೋ. ದಾವಣಗೆರೆ ಇದ್ರೆ ಆದಷ್ಟು ಶೇರ್ ಮಾಡಿ. ಲೋಕಲ್ ಪೀಪಲ್ಸ್ ತುಂಬಾ ಜನ ನನ್ಗೆ ಕಾಲ್ ಮಾಡ್ತಾ ಇದ್ರಿ, ಹಸು ಲೋಕಲ್ ದಾವಣಗೆರೆಯಲ್ಲಿ ಎಲ್ಲಿದೆ ಅಂತ. ಇವತ್ತು ಫಸ್ಟ್ ವಿಡಿಯೋ ದಾವಣಗೆರೆದಿದ್ದು, ದಾವಣಗೆರೆ ಸಿಟಿಲಿ. ಹಾಗಾಗಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅವರಿಗೆ ಕಾಲ್ ಮಾಡ್ಕೊಳ್ಳಿ. ಆಯ್ತು, ಮುಂಚೆ ಹೊಸ ವಿಡಿಯೋ ಜೊತೆ ನಾನು ಮದುವೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.